3-4 ದಿನಗಳಿಂದ ಸ್ಯಾಂಡಲ್ವುಡ್ ಅಲ್ಲಿ ಒಂದೇ ಕೂಗು ಬರ್ತಾ ಇರೋದು ನಟ್ಟು ಬೋಲ್ಟು ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕ ನಿರ್ಮಾಪಕರಾಗಿರುವಂತಹ ಗುರುದೇಶ್ ಪಾಂಡೆ ಅವರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಸಿನಿಮಾ ರಂಗ ಎಲ್ಲಿ ಬಂದು ನಿಂತಿದೆ ಸರ್ ನಿಮ್ಮ ಪ್ರಕಾರ? ಇಲ್ಲ ಸರ್, ಅದೇ ಒಂದು ವಿಷಯ ಏನಂತಂದ್ರೆ ಇವಾಗ ಹೋರಾಟ ಮಾಡ್ತಾ ಇರೋದು ಬರೀ ನಾವು ನಟ್ಟು ಬೋಲ್ಟು ಸನ್ಮಾನ್ಯ DK ಶಿವಕುಮಾರ್ ಸರ್ ಹೇಳಿದ್ದಾರೆ ಅನ್ನೋದೇ ಇಶ್ಯೂ ಆಗಿ ಓಡಾಡ್ತಾ ಇದೆ. ಈ ಟೈಮಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನಂತಂದರೆ, ಅಷ್ಟು ದೊಡ್ಡ ಒಂದು ಸಭೆಯಲ್ಲಿ ಒಬ್ಬ DCM ಅವರು ಆ ಥರದ್ದು ಒಂದು ಪದ ಬಳಕೆ ಮಾಡ್ತಾರೆ ಅಂತಂದರೆ ಚಿತ್ರರಂಗ ಎಲ್ಲೋ ಒಂದು ಕಡೆಗೆ ನಾಯಕತ್ವ ಕೊರತೆ ಇದೆ. ಫಸ್ಟ್ ಆಫ್ ಆಲು ಒಂದು ಸ್ಟ್ರಾಂಗ್ ನಾವಿಲ್ಲ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಫಸ್ಟ್ ಆಫ್ ಆಲು ನಮ್ಮಲ್ಲಿ ಹೋರಾಟ ತುಂಬ ಕಮ್ಮಿ ಇದೆ. ಅದೇ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾಗ, ಅಂಬರೀಷ್ ಅಣ್ಣ ಇದ್ದಾಗ ಈ ಥರದ್ದು ಪದ ಬಳಕೆ ಮಾಡೋಕ್ಕೆ ಯಾರ ಕಡೆಯಿಂದನೂ ಆಗ್ತಾ ಇರಲಿಲ್ಲ. ಬಿಕಾಸ್ ಏನಂದರೆ ಚಿತ್ರರಂಗ ಅಷ್ಟು ಸ್ಟ್ರಾಂಗ್ ಆಗಿತ್ತು ನಮಗೆ. ಇವಾಗ ಆ ನಾಯಕತ್ವ ಇಲ್ಲ. ಅದರಿಂದ ನನ್ನ ಮೈ ಪರ್ಸ್ನಲ್ ಒಪಿನಿಯನ್ ಏನಂತಂದರೆ, ನಿಜವಾಗ್ಲೂ ಇಂಡಸ್ಟ್ರಿ ಪರಿಸ್ಥಿತಿ, ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ನಿಜವಾಗ್ಲೂ ವೆರಿ ಬ್ಯಾಡ್ ಇದೆ. ವೆರಿ ಬ್ಯಾಡ್ ಇದೆ. ಬಿಕಾಸ್ ಏನಂತಂದರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಒಗ್ಗಟ್ಟಾಗ್ತಾ ಇರೋದು, ಒಂದಕ್ಕೆ ಒಗ್ಗಟ್ಟಾಗ್ತಾ ಇರೋದು ಇವತ್ತು ಸ್ಪೋರ್ಟ್ಸ್ಗೆ. ಕ್ರಿಕೆಟು ಈ ಕಡೆಗೆ, ಕಬಡ್ಡಿ ಈ ಕಡೆಗೆ, ಬ್ಯಾಡ್ಮಿಂಟನ್ನು, ಈ ಥರ ಸ್ಪೋರ್ಟ್ಸ್ಗಳಿಗೆ ಎಲ್ಲರೂ ಒಗ್ಗಟ್ಟಾಗ್ತಾ ಇದ್ದೀವಿ. ಅದೇ ಏನಕ್ಕೆ ಒಂದು ಶಾರ್ಟ್ ಫಿಲಮ್ ಮಾಡೋದಕ್ಕೆ, ಏನಕ್ಕೆ ಅದೇ ನಾವು ಹೋಗ್ಬಿಟ್ಟು ಒಂದು ಬಳ್ಳಾರಿಯಲ್ಲೋ, ಒಂದು ರಾಯಚೂರಲ್ಲೋ, ಎಲ್ಲೋ ಒಂದು ಕೋಲಾರಲ್ಲೋ ಹೋಗಿ ಒಂದು ರಸಮಂಜರಿ ಮಾಡಿ ಇಡೀ ನಮ್ಮ ಆರ್ಟಿಸ್ಟ್ ಸಮುದಾಯನ ಕರ್ಕೊಂಡು ಹೋಗಿ ನಾವು ಅಲ್ಲಿರುವಂಥ ತೆಲುಗು ಆಡಿಯನ್ಸ್ನ, ಈ ಕಡೆ ತಮಿಳ್ ಆಡಿಯನ್ಸ್ನ ಎಲ್ಲ ಒಗ್ಗಟ್ಟು, ಅವ್ರಿಗೆಲ್ಲ ಸಿನಿಮಾ ಇಂಡಸ್ಟ್ರಿ ಒಗ್ಗಟ್ಟಿದೆ, ನಾವೆಲ್ಲ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಇದ್ದೀವಿ ಅಂತ ನಾವೇನಕ್ಕೆ ಹೋಗಿ ಅವ್ರನ್ನೆಲ್ಲ ಕರಿಬಾರ್ದು. ಶಾರ್ಟ್ ಫಿಲ್ಮ್ನ ಫೆಸ್ಟಿವಲ್ ಮಾಡಿ ಹೊಸ ಡೈರೆಕ್ಟರ್ಸ್ನ, ಹೊಸ ರೈಟರ್ಸ್ನ ಯಾಕೆ ಕ್ರಿಯೇಟ್ ಮಾಡ್ಬೋದು? ಸ್ಪೋರ್ಟ್ಸ್ ಆಡೋಕ್ಕಂತಲೇ ಆ ಸ್ಪೋರ್ಟ್ಸ್ ಮೆನ್ಸ್ ಇದ್ದಾರೆ, ಬೇಜಾನ್ ಜನ ಇದ್ದಾರೆ ಅಲ್ವಾ? ಅವರು ಸ್ಪೋರ್ಟ್ಸ್ ಆಡೋಕ್ಕಂತಲೇ ಅವ್ರು ಇರೋದು. ನಮ್ಮನ್ನು ಕಲಾವಿದರಾಗಿ, ನಮ್ಮನ್ನು ಆರ್ಟಿಸ್ಟ್ ಆಗಿ ಸಿನಿಮಾ ಇಂಡಸ್ಟ್ರಿ ಬೆಳೆಸಿದ್ದಾರೆ, ಆಡಿಯನ್ಸ್ ಬೆಳೆಸಿದ್ದಾರೆ. ನಾವು ಅದನ್ನೇ ನಾವು ಮಾಡಬೇಕಾಗಿರೋದು ಅಂತ ನನ್ನ ಉದ್ದೇಶ. ಅದರಿಂದ ಒಂದು ಸ್ಟ್ರಿಕ್ಟ್ ಏನಾದರೂ ಚೇಂಬರ್ ಇರ್ಬೋದು, ಇಲ್ಲ ಕಲಾವಿದರ ಸಂಘನ ಇರ್ಬೋದು, ಈ ಥರದ್ದು ಒಗ್ಗಟ್ಟಾಗಿ ಕೂತ್ಕೊಂಡು ಸಿನಿಮಾ ಇಂಡಸ್ಟ್ರಿನ ಹೆಂಗೆ ಡೆವಲಪ್ ಮಾಡಬೇಕು. ಇವಾಗ ವಾರದಲ್ಲಿ 8 ಸಿನಿಮಾ, 10 ಸಿನಿಮಾ, 15 ಸಿನಿಮಾ ರಿಲೀಸ್ ಆಗ್ತಾಯಿದೆ. ಇದನ್ನು ಒಳ್ಳೆ ಸಿನಿಮಾ ಆಗಿ ಹೆಂಗೆ ರೂಪಿಸಬೇಕು, ಇದ್ರ ಬಗ್ಗೆ ಒಗ್ಗಟ್ಟಾಗಿ ಕೂತ್ಕೊಂಡು ಒಂದು ಕಡೆ ಮಾತಾಡಿದರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗುತ್ತೆ. ಇದು ಹೋಗಿ ನಾವು, ನಿಮಗೆ ಸ್ಪೋರ್ಟ್ಸ್ ಇಷ್ಟ ಇದೆ, ಎಲ್ಲರಿಗೂ ಸ್ಪೋರ್ಟ್ಸ್ ಇಷ್ಟ. ನನಗೂ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಆದರೆ ನಾನು ಭಾನುವಾರ ಹೋಗ್ತೀನಿ, ನನ್ನ ಫ್ರೆಂಡ್ಸ್ಗಳ ಜೊತೆಗೆ ಹೋಗ್ತೀನಿ, ನಾನು ಕ್ರಿಕೆಟ್ ಆಡ್ತೀನಿ, ನಾನು ಅದನ್ನು ಎಂಜಾಯ್ ಮಾಡಿರ್ತೀನಿ, ಬರ್ತೀನಿ. ಅದನ್ನು ಹೋಗಿ ನೀವು ಕಮರ್ಷಿಯಲ್ ಯಾಕೆ ಮಾಡ್ತಾ ಇದ್ದೀರಾ? ಅದಕ್ಕೆ ಕನ್ನಡ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕಂತ ಬರ್ತಾ ಇರೋವಂಥ ಎಷ್ಟೋ ಜನ ಹೊಸ ಪ್ರೊಡ್ಯೂಸರ್ಸ್ನ, ಹೊಸ ಇನ್ವೆಸ್ಟರ್ಸ್ನ ನೀವು ಅದಕ್ಕೆ ಸೆಳಿತಾ ಇದ್ದೀರಾ, ಅವ್ರಿಗೆ ಪ್ರಮೋಷನ್ ಕೊಡ್ತಾ ಇದ್ದೀರಾ. ಅವರು ಸಿನಿಮಾ ಮಾಡೋಕ್ಕೆ ಬರ್ತಾ ಇರೋದು ಒಂದು ಪಬ್ಲಿಸಿಟಿಗೋಸ್ಕರ ಬರ್ತಾ ಇರ್ತಾರೋ, ಒಂದು ಹೆಸರಿಗೋಸ್ಕರ ಬರ್ತಾರೋ. ಅವರಿಗೆ ಕರೆದು ನೀವು ಒಂದು ಟೀಮ್ನ ಕೊಟ್ಬಿಟ್ಟು ಆ ಟೀಮಲ್ಲಿ ಅವ್ರ ಹೆಸರು ಕೊಟ್ಬಿಟ್ರೆ ಅವ್ರಿಗೆ ಅಷ್ಟೇ ಸಾಕು. ಅವ್ರು ಸಿನಿಮಾ ಮಾಡೋದಿಲ್ಲ. 6500 ಕಲಾವಿದರಿದ್ದಾರೆ, ಒಕ್ಕೂಟ ಇದೆ, 500-600 ಥಿಯೇಟರ್ ಇದೆ, ಅಲ್ಲಿ ಪಾರ್ಕಿಂಗಲ್ಲಿ ಇದ್ದಾರೆ, ಫುಡ್ ಮಾಡೋರು ಇದ್ದಾರೆ. ಎಷ್ಟು ಜನ ಸಿನಿಮಾನ ನಂಬ್ಕೊಂಡಿದ್ದೀವಿ. ಸಿನಿಮಾ ನಂಬ್ಕೊಂಡಿರುವಂಥ ಕಾರ್ಮಿಕರಿರ್ಬೋದು, ಸಿನಿಮಾ ನಂಬ್ಕೊಂಡಿರುವಂಥ ಡೈರೆಕ್ಟರ್ಸ್, ಕ್ಯಾಮ್ರಾಮ್ಯಾನ್ಸ್, ಟೆಕ್ನಿಷಿಯನ್ಸ್, ಇವರೆಲ್ಲ ಏನು ಮಾಡಬೇಕು? ನೀವು ಹೋಗ್ತೀರಾ, ಸ್ಪೋರ್ಟ್ಸ್ ಆಡಕ್ಕೆ ಹೋಗ್ತೀರಾ? ನೀವು ಇಲ್ಲಿರೋ ಫ್ರೀ ಇರೋರು ಏನು ಮಾಡೋಣ? ಸರ್, ಇವಾಗ ತುಂಬಾ ಜನ ಹೆಂಗ್ ವಾದ ಮಾಡ್ತಿದ್ದಾರೆ ಅಂದ್ರೆ, DK ಅವರು ಹೇಳಿರೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯ ಹಲವು ಕಲಾವಿದರು ಹೇಳ್ತಿದ್ದಾರೆ, ಅವರು ಒಂದು ಪ್ರೀತಿಯಿಂದ ಹೇಳಿರ್ಬೋದು, ಅಥವಾ ಪ್ರೀತಿಯಿಂದ ಮಾತು ಬಂದಿರುತ್ತೆ. ಅದನ್ನು ನೀವು ಯಾಕೆ ಅದೇ ತರ ಯೂಸ್ ಮಾಡ್ತಿದ್ದೀರಾ, ಅಥವಾ ನಟ್ಟು ಬೋಲ್ಟ್ ವಿಚಾರ ಮಾತ್ರ ಹೇಳ್ತೀರಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕಂದ್ರೆ ಒಂದು ವೇದಿಕೆಯಲ್ಲಿ ಆ ಪದ ಎಷ್ಟು ಸಮಂಜಸ ಅಂತ ಹೇಳಿ. ಇಲ್ಲ, ನನಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಆ ಸಭೆಯಲ್ಲಿ ಆ ರೀತಿ ಆ ಪದ ಬಳಕೆ ಆಗಬಾರ್ದಾಗಿತ್ತು ಅನ್ನೋದೇ ನನ್ನ ಉದ್ದೇಶ. ಆದರೆ ಈ ನಟ್ಟು ಬೋಲ್ಟು ಕನ್ನಡ ಇಂಡಸ್ಟ್ರಿಗೆ ಟೈಟ್ ಮಾಡುವಂಥ ಅವಶ್ಯಕತೆ ನಿಜವಾಗ್ಲೂ ಇದೆ. ಆದರೆ ಅದನ್ನು ಹೇಳುವಂಥ ವ್ಯಕ್ತಿ ಮತ್ತು ಹೇಳುವಂಥ ಜಾಗ ಬದಲಾಗಬೇಕಾಗಿತ್ತು ಅನ್ನೋದು ನಮ್ಮದು ವಾದ ಹೊರತು, ಅದು ನಟ್ಟು ಬೋಲ್ಟು ಸರಿ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಕನ್ನಡ ಇಂಡಸ್ಟ್ರಿ ಅಂತೂ ಇದೆ. ಸರ್, ಈಗ ಸಾಧು ಕೋಕಿಲ್ ಅವರ ಒಂದು ಅಧ್ಯಕ್ಷತೆ ಕೂಡ ಸರಿಯಾಗಿ ನಡೆಯುತ್ತಾ ಇಲ್ಲ ಫಿಲಂ ಫೆಸ್ಟಿವಲ್. ಯಾಕಂದ್ರೆ ಎಷ್ಟೋ ಜನರಿಗೆ ಇನ್ವಿಟೇಷನ್ ಕಾರ್ಡ್ ರೀಚ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ 6 ಗಂಟೆ ಇದ್ದಂತ ಒಂದು ಇದಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ನಮ್ಗೆ 5 ಗಂಟೆಗೆ ಬಂದಿದೆ ಇನ್ವಿಟೇಷನ್ ಕಾರ್ಡು. ಏನ್ ಮಾಡ್ಲಿ? ಸೊ ತುಂಬಾ ಜನಕ್ಕೆ ಇನ್ನೂ ರೀಚ್ ಆಗಿಲ್ಲ ಅನ್ನುವಂಥದ್ದು ಮಾತನ್ನೇ ಹೇಳ್ತಿದ್ದಾರೆ. ಫೆಸಿಲಿಟಿ ವೈಸ್ ಕೂಡ ಯಾರಿಗೂ ನೀಟಾಗಿ ಆಗಿಲ್ಲ ಅನ್ನುವಂಥ ಒಂದು ಆರೋಪ ಇದೆ ಸರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
ಇಲ್ಲ, ಈ ಅಂದರೆ ಈ ಥರದ್ದು ವಿಷಯಗಳು ನನಗೇನು ಬಂದು ತಲುಪಿಲ್ಲ. ಪರ್ಸ್ನಲ್ ಆಗಿ ನನಗೇನು ಇನ್ವಿಟೇಷನ್ ಬಂದಿಲ್ಲ. ಈ ಕಡೆ ನಿರ್ದೇಶಕರ ಸಂಘದಿಂದ ಈ ವಾಟ್ಸಪ್ ಮೆಸೇಜ್ಗಳಿರುತ್ತೆ, ವಾಟ್ಸಪ್ ಮೆಸೇಜ್ಗಳಲ್ಲಿ ಈ ಥರ ನಮ್ಮಲ್ಲಿ ಪಾಸ್ ಸಿಗುತ್ತೆ, ಬಂದು ಪಾಸ್ನ ಕಲೆಕ್ಟ್ ಮಾಡಿ ಅಂತ ಮೆಸೇಜ್ ಬಂದಿದೆ. ಇದನ್ನು ಬಿಟ್ಟರೆ ನನಗೆ ಪರ್ಸ್ನಲ್ ಆಗಿ ನಮ್ಗೆ ಯಾರು ಕಾಲ್ ಮಾಡಿ ಹೇಳಿಲ್ಲ ಈ ಥರದ್ದು ಒಂದು ಫಂಕ್ಷನ್ ಇದೆ ಅಂತಲೂ ನಮ್ಮನ್ನು ಕರೆದಿಲ್ಲ. ಅದರಿಂದ ಈ ಥರ ಕರೀದೇ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಹೋಗೋಕ್ಕೂ ಆಗೋದಿಲ್ಲ. ಅಲ್ಲಿ ಹೆಂಗಿರುತ್ತೆ, ವ್ಯವಸ್ಥೆ ಏನಿರಲ್ಲ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅದರಿಂದ ಇನ್ವಿಟೇಷನ್ ಇಲ್ಲದೆ ಇರೋದ್ರಿಂದ ನಾವು ಅಂತ ಖರೀದೇ ಇರೋ ಜಾಗಕ್ಕೆ ಹೋಗೋಕ್ಕಾಗೋದಿಲ್ಲ. ಒಂದು ವಿಷಯ. ಇನ್ನೊಂದು ವಿಷಯ ಏನಂತಂದರೆ, ಯಾರೇ ಏನೇ ಮಾತಾಡ್ತಾರೆ ಅಂತಂದ್ರೂ ಅವ್ರದ್ದು ಗೌರ್ಮೆಂಟ್ ಬಂದು ಆಲ್ಮೋಸ್ಟ್ 2.5 ವರ್ಷ 3 ವರ್ಷ ಆಗ್ತಾ ಬಂತು. 5 ವರ್ಷದಿಂದ ನಮಗೆ ಇದು ಸ್ಟೇಟ್ ಅವಾರ್ಡ್ಗಳು ಕೊಟ್ಟಿಲ್ಲ. 5 ವರ್ಷ ಆಲ್ಮೋಸ್ಟ್ 2019ಇಂದ ಇಲ್ಲಿವರೆಗೂ ಸಬ್ಸಿಡಿ ಕೊಟ್ಟಿಲ್ಲ. ಗೌರ್ಮೆಂಟ್ ಟ್ಯಾಕ್ಸ್ ನಾವು ಕಟ್ತೀವಿ ರೆಗ್ಯುಲರ್ ಆಗಿ. ನಾವು ಪ್ರತಿ ಸಿನಿಮಾ ಮಾಡಿದಾಗೂ ಅದ್ರದ್ದು GST ಏನಿರುತ್ತೆ GST ಕಟ್ತೀವಿ, ಅದು ಯಾವುದು ಬ್ಯಾಲೆನ್ಸ್ ಇರಲ್ಲ. GST ಇವನ್ನೆಲ್ಲ ಕಟ್ಟಿ ಗೌರ್ಮೆಂಟ್ ಕಟ್ಟಿದ ಮೇಲೆ ಗೌರ್ಮೆಂಟಿಂದ ಸಿನಿಮಾ ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ ಮಾಡತ್ತಂತಂದ್ರೆ ಅವರು ಕೊಡಬೇಕು. ಇಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಗೌರ್ಮೆಂಟ್ ಜೊತೆಗೆ ಅವರು ಕೊಡೋದಿರುತ್ತೆ, ನಾವು ತಗೊಳ್ಳೋದಿರುತ್ತೆ, ನಾವು ಕೊಡೋದಿರುತ್ತೆ, ಅವರು ಇದಿರುತ್ತೆ. ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗಬೇಕು. ದೊಡ್ಡದು ಚಿಕ್ಕದು ಅನ್ನೋದಲ್ಲ, ನಾವು ಚಿಕ್ಕದು ಅವ್ರು ದೊಡ್ಡದು ಅನ್ನೋದಲ್ಲ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಗೌರ್ಮೆಂಟು ಮತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನು ಹೆಡ್ ಆಫ್ ದಿ ಅಂತ ನಾವೇನು ಹೇಳ್ತೀವಲ್ಲ, ಅದಕ್ಕೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಹೋಗಬೇಕು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಈ ಥರ ಕಮಿಟಿಗಳು ಆಮೇಲೆ ಅಕಾಡೆಮಿಗಳು ಇವೆಲ್ಲ ಏನಾಗುತ್ತೆ ಅಂತಂದರೆ, ಅವ್ರ ಪಕ್ಷದಲ್ಲಿ ಕೆಲಸ ಮಾಡಿರೋರಿಗೆ, ಅವ್ರ ಪಕ್ಷದಲ್ಲಿ ಅವ್ರಿಗೆ ನಿಯತ್ತಾಗಿರೋವಂಥವ್ರಿಗೆ ಅಧ್ಯಕ್ಷಗಿರಿ ಎಲ್ಲ ಕೊಡ್ಕೊಂಡು ಹೋಗ್ತಾರೆ. ಆ ಅಧ್ಯಕ್ಷಗಿರಿ ಕೊಡಬೇಕಪ್ಪ ಅಂತಂದರೆ ಒಂದು ಮ್ಯಾನೇಜ್ಮೆಂಟ್ ಮಾಡೋ ಥರದ್ದು, ಒಂದು ತಿಳುವಳಿಕೆ ಇರುವಂಥದ್ದು, ಒಂದು ಆ ಸ್ಥಾನನ ಮಾಡುವಂಥವ್ರನ್ನ ಕರೆಕ್ಟಾಗಿ ಇರೋರನ್ನ ಕೊಡಬೇಕು. ಆ ಪಕ್ಷದವ್ರು ಏನು ಮಾಡ್ತಾರೆ ಅಂತಂದರೆ, ಆ ಪಕ್ಷ ಬಂದಾಗ ಆ ಪಕ್ಷಕ್ಕೆ ಯಾರು ನಿಯತ್ತಾಗಿರ್ತಾರೆ ಅವ್ರಿಗೆ ಮಾತ್ರ ಅದು ಕೊಡ್ತಾರೆ. ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ. ಯಾವುದೇ ಪಕ್ಷ ಬಂದ್ರೂ ಆ ಪಕ್ಷಕ್ಕೆ ಯಾರು ನಿಯತ್ತಾಗಿ ಕೆಲಸ ಮಾಡ್ತಿರ್ತಾರೆ, ಆ ಪಕ್ಷದ ಪರವಾಗಿ ಯಾರು ಇರ್ತಾರೆ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರೆ. ಅದಲ್ವಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲಿ 20 ವರ್ಷ 30 ವರ್ಷ ಫಿಲಮ್ ಮೇಕಿಂಗಲ್ಲಿ ಕೆಲಸ ಮಾಡಿಕೊಂಡು, ಸಿನಿಮಾ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿಕೊಂಡು, ಸ್ಟೇಟ್ ಅವಾರ್ಡ್ ತೊಗೊಂಡು, ನ್ಯಾಷನಲ್ ಅವಾರ್ಡ್ ತೊಗೊಂಡು, ಈ ಥರ ಸಿನಿಮಾದಲ್ಲೇ ಇರುವಂಥ ಸಾಕಷ್ಟು ಜನ ಡೈರೆಕ್ಟರ್ಸ್ ಇದ್ದಾರೆ. ನಾಗಭರಣ ಸರ್ ಕೊಟ್ಟರು, ವೆರಿ ಗುಡ್. ಅವರಿದ್ದಾಗ ಎಂಥ ಒಳ್ಳೊಳ್ಳೆ ಕೆಲಸಗಳಾಯ್ತು ನೋಡಿ. ಅಕಾಡೆಮಿಯಲ್ಲಿ ಬೆಳ್ಳಿ ಕಾರ್ಯಕ್ರಮಗಳು ಮಾಡಿಕೊಟ್ರು, ಎಷ್ಟು ಹೊಸ ಯೂನಿಕ್ ಮಾಡಿದ್ರು ನಾಗಭರಣ ಸರ್. ಆ ಥರ ಮೆಚ್ಯೂರಿಟಿ ಇರೋರಿಗೆ, ಆ ಥರ ಕಲ್ಚರ್ ಇರೋರಿಗೆ, ಕರೆಕ್ಟಾಗಿ ಇರೋರಿಗೆ ಆ ಸ್ಥಾನಗಳು ಕೊಟ್ಟಾಗ ಮೋಸ್ಟ್ಲಿ ಅದೆಲ್ಲ ತಪ್ಪುಗಳು ನಡೆಯಲ್ಲ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶಕ ನಿರ್ಮಾಪಕ ಗುರು ದೇಶಪಾಂಡೆ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.